ಇತ್ತೀಚೆಗೆ ಎಲ್ಲರೂ ದೊಡ್ಡದಾದ ಆರ್ಸಿಸಿ ಮನೆಗಳನ್ನು ಕಟ್ಟಲು ಬಯಸ್ತಾರೆ. ಆದರೆ ಮಂಗಳೂರಿನಲ್ಲೊಬ್ಬ ಕಾರ್ಟೂನಿಸ್ಟ್ ಚಿಕ್ಕದಾದ್ರೂ ಚೊಕ್ಕದಾದ ಹಂಚಿನ ಮನೆಯನ್ನ ಕಟ್ಟಿದ್ದು ಮನೆಯ ಗೋಡೆಯ ತುಂಬ ಚಿತ್ತಾಕರ್ಷಕ ಕಾರ್ಟೂನ್ ಬಿಡಿಸಿ ಆಕರ್ಷಣೀಯವಾಗಿಸಿದ್ದಾರೆ. ನಗರದ ಶಕ್ತಿನಗರದಲ್ಲಿರುವ ಈ ಮನೆಯ ವರಾಂಡ ಹೊಕ್ಕುವಾಗಲೇ ನಮಗೆ ಸಣ್ಣದಾದ ಗೇಟ್ನಲ್ಲಿ ಕಾರ್ಟೂನಿಸ್ಟ್ ಎಂಬ ಸ್ವಾಗತ ಕಮಾನು ಗಮನ ಸೆಳೆಯುವಂತೆ ಮಾಡುತ್ತೆ. ಜಗಲಿ ಹೊಂದಿರುವ ಮನೆಯ ಮುಂಭಾಗ 2 ಬೃಹತ್ ಕಂಬಗಳು, ಮುಂಭಾಗದ ಗೋಡೆಯಲ್ಲಿ ಬರೆದಿರುವ ನಾಯಿ, ಕಂಬಳ ಓಟ ಹಾಗೂ ಅಜ್ಜಿ ಮೊಮ್ಮಗುವಿನ ಸಂಭಾಷಣೆಯ ಕಾರ್ಟೂನ್ ಕರಾವಳಿಯ ಪಕ್ಕಾ ಹಳ್ಳಿ ಸೊಗಡಿನ ಮನೆಯನ್ನ ನೆನಪಿಸುತ್ತೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಮನೆಯೊಳಗೆ ಹೊಕ್ಕುವಾಗಲೇ ಬೃಹತ್ ಡೈನೋಸಾರ್ ಕಾರ್ಟೂನ್ ನಮ್ಮನ್ನ ಸ್ವಾಗತಿಸುತ್ತೆ. ಹಾಗೆಯೇ ಸ್ವಾಗತಕಾರಣಿಯರ ಕಾರ್ಟೂನ್, ಸ್ವಿಚ್ ಬೋರ್ಡ್ ಇರುವಲ್ಲೆಲ್ಲ ಬೆಕ್ಕುಗಳ ಕಾರ್ಟೂನ್, ಕನ್ನಡಿಗೆ ಪಲ್ಲಕ್ಕಿಯ ಕಾರ್ಟೂನ್, ಟಿವಿಗೆ ಸುತ್ತಿಗೆಯಿಂದ ಬಡಿಯುವ ವ್ಯಕ್ತಿಯ ಕಾರ್ಟೂನ್, ಅಡುಗೆ ಕೋಣೆಯಲ್ಲಿ ಮೀನು ಮಾರುವ ಮಹಿಳೆಯರು, ಬೆಕ್ಕು ಮೀನು ಕದಿಯುವ ಕಾರ್ಟೂನ್, ಬೆಡ್ರೂಮ್ನಲ್ಲಿ ಚಂದಿರನನ್ನೇರಿ ಕನಸು ಕಾಣುವ ಕಾರ್ಟೂನ್, ಹೀಗೆ ವೈವಿಧ್ಯಮಯ ಕಾರ್ಟೂನ್ಗಳು ಈ ಮನೆಯ ಗೋಡೆಗಳಲ್ಲಿ ರಾರಾಜಿಸುತ್ತೆ. ಅಂದ್ಹಾಗೆ ಪ್ರಖ್ಯಾತ ಕಾರ್ಟೂನಿಸ್ಟ್ ಪ್ರಕಾಶ್ ಶೆಟ್ಟಿಯವರೇ ಈ ಚಿತ್ರ ಬಿಡಿಸಿದವರು. ನಿವೃತ್ತರಾದ ಬಳಿಕ ಬೆಂಗಳೂರಿನಿಂದ ತಮ್ಮ ಸ್ವಂತ ಊರಿಗೆ ಬಂದಿರುವ ಅವರು ಶಕ್ತಿನಗರದಲ್ಲಿ ಈ ಮನೆಯನ್ನ ನಿರ್ಮಿಸಿದ್ದಾರೆ. ತಮ್ಮ ಮನೆ ವಿಭಿನ್ನ ಆಗಿರಬೇಕೆಂದು ಅವರು ಗೋಡೆಗಳ ಪೂರ್ತಿ ಕಾರ್ಟೂನ್ ಬಿಡಿಸಿದ್ದಾರೆ. ಕಾರ್ಟೂನಿಸ್ಟ್ನ ಮನೆ ಕಾರ್ಟೂನ್ ಮನೆ ಆಗಿರಬೇಕು, ಕಾರ್ಟೂನ್ ಮಯವಾಗಿರಬೇಕು ಅಂತ ನನ್ನ ಒಂದು ಆಸೆ. ನಾನು ಅದಕ್ಕಾಗಿ ಈಗ ಇದನ್ನ ಕಾರ್ಟೂನ್ ನೆಸ್ಟ್ ಅನ್ನ ಒಂದು ಕಟ್ಟಿದ್ದು. ಇದು ನನ್ನ ಮುಖ್ಯ ಉದ್ದೇಶ ಮನೆ ಕಟ್ಟುವುದಲ್ಲ, ಚಿಕ್ಕ ಮನೆಯನ್ನ 4 ಜನ ನೋಡುವಂತೆ ಇರಬೇಕು. ಕಳೆದ 50 ವರ್ಷಗಳಲ್ಲಿ ನಾನು ಅನೇಕ ಪ್ರಯೋಗಗಳನ್ನು ಮಾಡಿದ್ದೇನೆ. ಇದು ಒಂದು ರೀತಿಯ ಪ್ರಯೋಗ. ನನ್ನ ವೃತ್ತಿ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಇರುವ ಹಂಬಲ ಇಲ್ಲಿ ನನಗೆ ಈಡೇರಿದೆ. ನಾನು ಈಗ ನಿವೃತ್ತಿಯಾಗಿ ಒಂದು 10 ವರ್ಷ ಆಯಿತು. 35 ವರ್ಷಗಳ ನಂತರ ನಾನು ಈಗ ಮಂಗಳೂರಿಗೆ ಬರ್ತಾ ಇರೋದು. ನನ್ನ ಕರ್ಮಭೂಮಿ ಅಂತಲೇ ಹೇಳ್ಬೋದು. ಸೊ ನನಗೆ ನನ್ನ ನೆಲಕ್ಕೆ ಬರಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅದು ಒಂದು ವಿಶಿಷ್ಟ ರೀತಿಯಲ್ಲಿ ಬಂದಿದ್ದೇನೆ. ಇಲ್ಲಿ ಈಗ ನೀವು ಕಾಣುವಂತಹ ಕಾರ್ಟೂನ್ಗಳು ಮಾತನಾಡ್ತವೆ. ಗೋಡೆ ಮೇಲೆ ಸಾಧಾರಣವಾಗಿ ಮನೆಯ ಗೋಡೆಗಳಲ್ಲಿ ಯಾರು ಕಾರ್ಟೂನು ಗೀಚಾಟ ಮಾಡಲಿಕ್ಕೆ ಬಿಡುವುದಿಲ್ಲ. ಆದರೆ ನಾನು ಇದು ನನ್ನ ಮನೆ, ನನ್ನ ಸ್ವಾರ್ಥಕ್ಕಾಗಿ ನಾನು ಮಾಡಿದ ಒಂದು ಮನೆ ಇದು. ಇಲ್ಲಿ ಮನೆ ಪೂರ್ತಿ ಕಾರ್ಟೂನ್ಗಳು ಹೇಗೆ ನಿಮಗೆ ಖುಷಿ ಕೊಡುತ್ತೆ ಅಂದರೆ, ಲೈಕ್ ಇದು ಸಾಧಾರಣ ಒಂದು ಇಲಸ್ಟ್ರೇಷನ್ ಥರ ಅಲ್ಲ. ಒಂದೊಂದು ಕಡೆ ಲೈಕ್ ಉದಾಹರಣೆಗೆ ಸ್ಕ್ರೀನ್ ಇರುತ್ತೆ, ವಿಂಡೋ ಸ್ಕ್ರೀನ್ ಇರುತ್ತೆ. ಆಮೇಲೆ ಟಿವಿ ಟೇಬಲ್ ಇದೆ. ಆಮೇಲೆ ಇದು ಮಿರರ್, ವಾಶ್ ಬೇಸಿನ್ ಹತ್ತಿರ ಇರುವಂಥ ಮಿರರ್, ಎಲ್ಲವನ್ನು ಈ ಕಾರ್ಟೂನ್ಗಳ ಜೊತೆ ಬ್ಲೆಂಡ್ ಮಾಡಿದ್ದೇನೆ. ಅದರಲ್ಲಿ ಅದಕ್ಕೆ ಒಂದು ಹೊಸ ಅರ್ಥ ಕೊಡುವ ಹಾಗೆ ಮಾಡಿದ್ದೇನೆ. ವಿಂಡೋ ಸ್ಕ್ರೀನ್ನಲ್ಲಿ ಇಣುಕಿ ನೋಡುವಂತೆ ಕೆಲವನ್ನು ಮಾಡಿದ್ದೇನೆ. ಒಂದು ನಾಟಕದ ವೇದಿಕೆ ಥರ, ಇನ್ನೊಂದು ನಾಯಿಗಳು ಇಣುಕುವ ಹಾಗೆ, ಇನ್ನೊಂದು ಕಡೆ ಜೋಕರ್ ವೇದಿಕೆಯ ಒಳಗಿಂದ ಇಣುಕುವ ಹಾಗೆ, ಈ ಥರ. ಆಮೇಲೆ ಕೆಲವು ಕಡೆ ಇಲ್ಲಿ ಬೇಕಾದಷ್ಟು ಸ್ವಿಚ್ ಬೋರ್ಡ್ಗಳಿವೆ. ಅಲ್ಲಿ ಪ್ರತಿಯೊಂದು ಸ್ವಿಚ್ ಬೋರ್ಡ್ಗಳಲ್ಲಿ ಬೆಕ್ಕುಗಳಿವೆ. ಬೆಕ್ಕುಗಳು ಬೇರೆ ಬೇರೆ ಭಂಗಿಯಲ್ಲಿ ನಿಮಗೆ ನಿಮ್ಮನ್ನ ನೋಡ್ತಾ ಇರುತ್ತೆ. ಇದು ಬರಿಯ ಕಾರ್ಟೂನ್ ಆಗದೆ ಪ್ರಕಾಶ್ ಶೆಟ್ಟಿಯವರು ತಮ್ಮ 50 ವರ್ಷದ ಕಾರ್ಟೂನ್ ಜೀವನದಲ್ಲಿನ ಇಷ್ಟ ಕಷ್ಟ,
ಪ್ರೀತಿ ಪಾತ್ರರು, ಜೀವನದ ಆಗುಹೋಗುಗಳು ಎಲ್ಲವನ್ನೂ ಗೋಡೆಯ ತುಂಬ ಕಾರ್ಟೂನ್ಗಳ ಮೂಲಕ ಕಲ್ಪನೆಗೆ ಇಳಿಸಿದ್ದಾರೆ. ಆದ್ರಿಂದ ಒಂದೊಂದು ಕಾರ್ಟೂನ್ಗಳ ಬಗ್ಗೆ ಅವರು ಸಾಕಷ್ಟು ಹೊತ್ತು ಮಾತನಾಡ್ತಾರೆ. ಒಟ್ಟಿನಲ್ಲಿ ಈ ಮನೆ ರಸ್ತೆ ಬದಿಯಲ್ಲಿಯೇ ಇದ್ದು ದಾರಿ ಹೋಕರು ಈ ಮನೆಯತ್ತ ಒಮ್ಮೆ ದೃಷ್ಟಿ ಹಾಯಿಸಿಯೇ ಹೋಗ್ತಾರೆ. ಅಷ್ಟೊಂದು ಆಕರ್ಷಣೀಯವಾಗಿದೆ ಈ ಮನೆ. ವಿಶ್ವನಾಥ ಪಂಜಿಮೊಗರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.